ನಮಸ್ಕಾರ ರೀ. ಇವ್ರಿಗೆ ಯಾರು ಅನ್ಕೊಂಡ್ರಿ ನೀವು? ಕಾಲು ಮುಂದೆ ಇಟ್ಕೊಂಡು ಕುಂತಾರ, ಮೋದಿಜಿಯವ್ರ ಕೈ ಎತ್ತ್ಯಾರ ಸ್ಟೇಜ್ ಮೇಲೆ. ಇವರು ಕೇರಳದ ಒಬ್ಬ ಸ್ವಯಂ ಸೇವಕರು, ಸದಾನಂದ್ ಮಾಸ್ಟರ್ ಅಂಥೇಳಿ. ಇವರು 1994 ಅವ್ರ ತಂಗಿ ಮದುವೆ ಮುಗಿಸ್ಕೊಂಡು ಬರೋ ಟೈಮ್ನಾಗ ಕಮ್ಯುನಿಸ್ಟ್ರು ಹೀನಾಯವಾಗಿ ಅವ್ರ ಕಾಲು ಕಡಿತಾರೆ. ಯಾಕಂದ್ರೆ ಹಿಂದೂ ಧರ್ಮದ ಕೆಲಸ ಮಾಡಬಾರ್ದು ಇವ್ರಿನ ಮೇಲೆ ಅಂಥೇಳಿ. ಆ ಕಾಲು ಕಡ್ದು ಮತ್ತೆಲ್ಲರ ಜೋಡಿಸ್ಲಿಕ್ಕೆ ಆಗ್ತೈತನೋ ಅಂಥೇಳಿ ಅದಕ್ಕೆ ರೋಡಿಗೆ ತಿಕ್ಕಿ ಸಗಣಿ ಹಚ್ತಾರೆ ಇಂಥ ಕಮ್ಯುನಿಸ್ಟ್ರು ಅವರು. ಆದರೂ ಸಹಿತ ಸದಾನಂದ ಮಾಸ್ಟರ್ ಅವತ್ತಿನ ದಿನ ನಕ್ಕೋತನ ಸ್ವೀಕಾರ ಮಾಡ್ತಾರೆ ನೋವೇನು. ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ನಾವು ಪ್ರವಾಹದ ವಿರುದ್ಧ ಹೋರಾಡ್ಬೇಕಂತೇಳಿ. ಕೇಳಕ್ಕೆ ಗೊತ್ತೈತಲ್ರಿ ನಿಮಗೆ 99% ಹಂಗೈತಿ. ಅದಕ್ಕೆ ಲಾಸ್ಟ್ ಟೈಮ್ ಒಂದ್ಸಲ ಈ ವಿಡಿಯೋ ಒಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೆ ಕೇರಳದವ್ರನ್ನೆಲ್ಲರನ್ನು ಇಸ್ರೇಲಿಗೆ ಕಳಿಸಿ ಇಸ್ರೇಲ್ದವ್ರನ್ನೆಲ್ಲ ತೊಗೊಂಬಿಡೋಣ ಅಂತೇಳಿ. ಅಷ್ಟು ಕೆಟ್ಟ ಹೀನಾಯ ಐತ್ರಿ ಅಲ್ಲಿ ಪರಿಸ್ಥಿತಿ ಇವತ್ತಿನ ದಿನ. ಎಷ್ಟೋ ಮಂದಿ ಕಾರ್ಯಕರ್ತರು ಒಂದು ಒಳ್ಳೆಯದನ್ನು ತೋರಿಸ್ಲಿಕ್ಕಂತ ಹೋಗ್ತಾರೆ, ಅವರ ಹೊಳ್ಳಿ ಬರೋಂಗಿಲ್ಲ. ಅಂಥ ಎಷ್ಟೋ ಕೇಸ್ಗಳದಾವಲ್ಲಿ. ಏನಾಗ್ತಿತ್ತು ಏನು, ದೇವರ ನಾಡಂತ ಕರಿತೀವಿ, ನೋಡಿದ್ರೆ ಬರೀ ಇಂಥವು ನಡೆದಾವಲ್ಲಿ. ಅಂಥ ಟೈಮ್ ಅಲ್ಲೇ ಸಹಿತ ಇವರು ತಮ್ಮ ಎಲ್ಲವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿ ಅವ್ರ ಕಾಲು ಹೋದರೂ ಸಹಿತ ಪ್ಲಾಸ್ಟಿಕ್ ಕಾಲು ಜೋಡಿಸ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತಗೂ ಶಕ್ತಿ ತುಂಬುವಂಥ ಕೆಲಸ ಮಾಡ್ಲಿಕ್ಕತ್ತಾರೆ ಇವತ್ತಿನ ದಿನ. ಅದಕ್ಕೆ ಇವತ್ತು ರಾಷ್ಟ್ರಪತಿ ಡೈರೆಕ್ಟ್ ರಾಜ್ಯಸಭಾದಿಂದ ನಾಮನಿರ್ದೇಶನ ಆಗೈತೆ ಅವ್ರದ್ದು. ಇವತ್ತು ರಾಜ್ಯಸಭೆಗೆ ಹೋಗ್ಯಾರ ಇವರು. ಇಂಥವ್ರು ಹೋಗ್ಬೇಕ್ರಿ, ಇಂಥವ್ರು ಹೋದ್ರೆ ಆಗ್ತೈತಿ. ಅದು ಬಿಟ್ಟು ಫ್ರೀ 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 ಅನ್ಕೊಂತ ಹೋದ್ರೆ ನೀವು ನೋಡ್ರಿ, ನಾಳೆ ನಿಮ್ಮ ಜೀವನ ಫ್ರೀಯಾಗಿ ಹೋಗ್ತೈತಿ. ಧನ್ಯವಾದಗಳು.